ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 35ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಸ್ನೇಹಿತರೆ, ಇವತ್ತೊಂದು ಇಂಟ್ರೆಸ್ಟಿಂಗ್ ಅನಿಸುವಂಥ ವಿಷಯ ಇದೆ. ಸುಮ್ಮನೆ ಹಾಗೆ ಅಂದ್ಕೊಳ್ಳಿ, ನೀವು ಒಂದು ಕಾಗೆಗೆ ಕಲ್ಲೆಸೆತೀರಿ, ಅದು ಹಾರಿ ಹೋಯಿತು, ಇನ್ನೇನು ಕತೆ ಮುಗಿಯುತ್ತೆ ಎಂದು ನೀವು ಭಾವಿಸಬಹುದು. ಆದರೆ ಮರುದಿನ ಅದೇ ರಸ್ತೆಯಲ್ಲಿ ನೀವು ಒಬ್ಬರೇ ನಡೀತಾ ಇದ್ದರೆ ಅದೇ ಕಾಗೆ ನಿಮ್ಮ ತಲೆಯ ಮೇಲೆ ಸುತ್ತುತ್ತಾ ಕಿರಿಕಿರಿ ಮಾಡ್ತದೆ. ಇನ್ನೆರಡು ಮೂರು ಕಾಗೆಗಳು ಜೊತೆಗೆ ಸೇರಿಕೊಳ್ಳುವ ಸಾಧ್ಯತೆಯೂ ಇರುತ್ತೆ. ಹೀಗಾದ ಅನುಭವ ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ಆಗದೇನೂ ಇರಬಹುದು. ಇದು ಕೇವಲ ಕಾಕತಾಳೀಯವ ಅಥವಾ ಕಾಗೆಗಳು ನಿಜವಾಗಿಯೂ ಮನುಷ್ಯರ ಮುಖಗಳನ್ನೆಲ್ಲ ನೆನಪಿಟ್ಕೊಂಡು ಸೇಡನ್ನು ತೀರಿಸ್ಕೊಳ್ತವೆಯೇ ಎನ್ನುವಂಥದ್ದು ನಿಜಕ್ಕೂ ಒಂದು ಪ್ರಶ್ನೆ ನಿಮ್ಮಲ್ಲಿ ಉಂಟಾಗಿರಬಹುದು. ಅದೇನೇ ಇರಲಿ, ಈ ಪ್ರಶ್ನೆಗೆ ವಿಜ್ಞಾನ ಉತ್ತರ ಏನು ಹೇಳ್ತದೆ ಅಂತಂದರೆ, ಕಾಗೆಗಳು ಕೇವಲ ಪಕ್ಷಿಗಳಲ್ಲ. ವಿಜ್ಞಾನಿಗಳ ಪ್ರಕಾರ ಅವು ಭೂಮಿಯ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು ಕೂಡ. ಯಾಕೆಂದರೆ ಅವುಗಳಿಗೆ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳು ಗೊತ್ತಿರ್ತವೆ, ಉಪಕರಣಗಳನ್ನು ಬಳಸುವುದು ಕೂಡ ಗೊತ್ತಿದೆ, ಆಹಾರವನ್ನು ಅಡಗಿಸಿಡಲಿಕ್ಕೆ ಗೊತ್ತಿದೆ. ಕನ್ನಡಿಯಲ್ಲಿ ತಮ್ಮನ್ನು ಗುರುತಿಸಬಲ್ಲಂತಹ ಕೆಲವು ಪಕ್ಷಿಗಳಲ್ಲಿ ಕಾಗೆ ಕೂಡ ಒಂದು. ಹಾಗೆ ಮನುಷ್ಯರ ವರ್ತನೆಯನ್ನು ಗಮನಿಸಿ ಅದರಿಂದ ಅವು ಕಲಿತವೆ ಕೂಡ. ಸೊ ಉದಾಹರಣೆಗೆ 2006ರಲ್ಲಿ ಸಂಶೋಧಕರು ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನಲ್ಲಿ ಒಂದು ಸಂಶೋಧನೆ ಮಾಡ್ತಾರೆ, ಒಂದು ಪ್ರಯೋಗವನ್ನು ನಡೆಸ್ತಾರೆ. ವಿಚಿತ್ರವಾದ ಮುಖವಾಡಗಳನ್ನು ಧರಿಸಿ ಕಾಗೆಗಳನ್ನು ಹಿಡಿದು ನಂತರ ಅದಕ್ಕೆ ಯಾವುದೇ ಹಾನಿ ಮಾಡದೆ ಬಿಡುಗಡೆ ಮಾಡ್ತಾರೆ. ಆದರೆ ಕೆಲ ದಿನಗಳ ನಂತರ ಅದೇ ಮುಖವಾಡನ್ನು ಧರಿಸಿಕೊಂಡು ಅವರು ಮತ್ತೆ ಅಲ್ಲಿಗೆ ಹೋದಾಗ ಕಾಗೆಗಳು ಜೋರಾಗಿ ಕಿರುಚತೊಡಗಿದವು. ಅವುಗಳಷ್ಟೇ ಅಲ್ಲ, ಬೇರೆ ಕಾಗೆಗಳು ಅವ್ರ ಜೊತೆ ಸೇರಿಕೊಂಡು ಕಾಗೆಗಳ ಜೊತೆ ಸೇರಿಕೊಂಡು ಆ ವ್ಯಕ್ತಿಯ ಸುತ್ತಾಡಿ ಎಚ್ಚರಿಕೆಯನ್ನು ನೀಡುತ್ತವೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತಂದರೆ, 5 ವರ್ಷಗಳ ನಂತರವೂ ಅದೇ ಮುಖವಾಡವನ್ನು ಕಂಡ ಕಾಗೆಗಳು ಮತ್ತೆ ಅದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ವಂತೆ. ಸಂಶೋಧಕರನ್ನು ಹೆಚ್ಚು ಅಚ್ಚರಿಗೊಳಿಸಿದಂಥ ಸಂಗತಿ ಆ್ಯಕ್ಚುಲಿ ಇದೆ. ಇವನ್ ಹೊಸ ತಲೆಮಾರಿನ ಕಾಗೆಗಳಿಗೂ ಇದು ಹೇಗೆ ಗೊತ್ತಾಯಿತು ಅನ್ನುವಂಥದ್ದು. ಯಾಕೆಂದರೆ ನಂತರ ಹುಟ್ಟಿದ ಕಾಗೆಗಳು ಕೂಡ ಆ ಮುಖವಾಡನ್ನು ಕಂಡಾಗ ಒಂದೇ ತೆರನಾದ ಎಚ್ಚರಿಕೆ ಕೂಗು ಹಾಕಿದ್ದನ್ನು ಗಮನಿಸಿದ್ರು. ಅದರ ಅರ್ಥ ಕಾಗೆಗಳು ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ತವೆ ಮಾತ್ರ ಅಲ್ಲ, ಮುಂದಿನ ತಮ್ಮ ಜನಾಂಗಕ್ಕೂ ಕೂಡ ಈ ಮನುಷ್ಯ ಅಪಾಯಕಾರಿ ಎಂಬ ಸಂದೇಶವನ್ನು ಇತರ ಸದಸ್ಯರಿಗೆ ಅದನ್ನು ಕಲಿಸ್ತವೆ ಅನ್ನುವಂಥದ್ದು. ನಿಮಗೆ ಗೊತ್ತಿರಲಿ, ಕಾಗೆಗಳು ಕೇವಲ ಮುಖ ಮಾತ್ರ ನೋಡೋದಿಲ್ಲ, ಅವು ಮುಖದ ಆಕಾರ, ಕಣ್ಣುಗಳ ವಿನ್ಯಾಸ, ನಾವು ನಡೆಯುವಂಥ ರೀತಿ, ಧ್ವನಿ, ದೇಹದ ಭಂಗಿ, ಕೆಲವೊಮ್ಮೆ ಉಡುಪಿನ ಶೈಲಿ, ಇದೆಲ್ಲವನ್ನು ಒಟ್ಟುಗೂಡಿಸಿ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂತಹ ಬುದ್ಧಿವಂತಿಕೆ ಕಾಗೆಗಳಲ್ಲಿ ಖಂಡಿತ ಇದೆ. ಹಾಗಾದರೆ ಇದು ಸೇಡ ಅಂತ ಕೇಳಿದರೆ, ವಿಜ್ಞಾನಿಗಳ ಪ್ರಕಾರ ಅವರು ಅದನ್ನು ಸೇಡು ಅನ್ನುವ ಪದ ಬಳಸೋದಿಲ್ಲ. ಯಾಕೆಂದರೆ ಅದನ್ನು ಎಚ್ಚರಿಕೆ ಅನ್ನುವ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಯಾಕೆಂದರೆ ಕಾಗೆಗಳು ಅಪಾಯಕಾರಿ ವ್ಯಕ್ತಿಯನ್ನು ದೀರ್ಘಕಾಲವಾಗಿ ಒಂದು ಕಾಲ ನೆನಪಿಟ್ಟುಕೊಂಡು ಮತ್ತೆ ಕಂಡಾಗ ತಮ್ಮ ಹಾಗೂ ತಮ್ಮ ಗುಂಪಿನ ಸುರಕ್ಷತೆಗಾಗಿ ಎಚ್ಚರಿಕೆಯನ್ನು ನೀಡುವಂಥದ್ದು. ಆದರೆ ಇದು ಭಾವನಾತ್ಮಕ ಸೇಡಲ್ಲ, ಇದು ತನ್ನ ಬದುಕಿಗಾಗಿ ಅಥವಾ ಬದುಕುಳಿಯುವುದಕ್ಕಾಗಿ ಉಪಯೋಗಿಸುವಂಥ ಒಂದು ಬುದ್ಧಿವಂತಿಕೆ ತಂತ್ರವನ್ನಾಗಿ ನಾವು ಪರಿಗಣಿಸಬೇಕಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದೆರಡು ವಿಚಿತ್ರ ಗುಣಗಳನ್ನು ನೋಡ್ಬೋದಾದರೆ, ಜಪಾನ್ನಲ್ಲಿ ಕೆಲವು ಕಾಗೆಗಳು ಒಂದು ಗಟ್ಟಿಯಾದ ಅಕ್ರೋಟ್ ಅಂತ ಒಂದು ಕಾಯಿ ಸಿಗತ್ತೆ, ಆ ಕಾಯಿಯನ್ನು ಒಡೆದು ಒಳಗಿನ ತಿರುಳನ್ನು ತಿನ್ನಲಿಕ್ಕೆ ಅವು ಅಕ್ರೋಟ್ ಕಾಯಿಯನ್ನು ರಸ್ತೆಯ ಮೇಲೆ ಹಾಕ್ತವೆ. ವಾಹನಗಳು ಅದರ ಮೇಲೆ ಹಾದು ಹೋದಾಗ ಆ ಕಾಯಿ ಒಡಿತವೆ ಚಕ್ರದಡಿಗೆ ಸಿಲುಕಿ. ಆಮೇಲೆ ಸಿಗ್ನಲ್ ನಿಂತಾಗ, ಅಂದರೆ ಕೆಂಪು ಸಿಗ್ನಲ್ ಬಿದ್ದಾಗ ರಸ್ತೆ ಮೇಲೆ ಇಳಿದು ಆರಾಮವಾಗಿ ಆ ಕಾಯಿಯ ತಿರುಳನ್ನು ತಿನ್ನುತ್ತವೆ. ಹಾಗೆ ನ್ಯೂ ಕ್ಯಾಲಿಡೋನಿಯನ್ ಕ್ರೋ ಎಂಬ ಒಂದು ಜಾತಿಯ ಕಾಗೆ ಮರದ ಕೊಂಬೆಗಳನ್ನು ಬಾಗಿಸಿ ಕೊಕ್ಕೆಯನ್ನು ರೂಪಿಸಿ ಮರದ ಒಳಗಿನ ಹುಳಗಳನ್ನು ಹೊರಗೆ ತೆಗೆದು ತಿನ್ನುತ್ತದೆ ಅಂತೆ. ಒಂದು ಕೊಕ್ಕೆ ಮಾಡಿಕೊಂಡು ಮರದ ಪೊಟರಲ್ಲಿರ್ತಕ್ಕಂಥ ಹುಳಗಳನ್ನು ಮತ್ತು ಸಂದಿಗೊಂದೆಗಳಲ್ಲಿರ್ತಕ್ಕಂಥ ಹುಳಗಳನ್ನು ಕೊಕ್ಕೆಯ ಮೂಲಕ ಹೊರಗೆ ಎಳೆದು ತಿನ್ನುವಂಥ ಬುದ್ಧಿವಂತಿಕೆ ಕೂಡ ಅದಿದೆ. ಈಗಾಗಲೇ ಹೇಳಿದಾಗೆ ಮನುಷ್ಯರ ಮುಖಗಳಾಗಲಿ ಅಥವಾ ನಿರ್ದಿಷ್ಟ ಪ್ರಾಣಿಗಳ ಮುಖಗಳಾಗಲಿ ಅವು ಭಾಳ ವರ್ಷಗಳವರೆಗೆ ಮರೆಯೋದಿಲ್ಲ ಅಂತ. ಹಾಗೇನೆ ಮರಿಗಳಿರುವ ಸಮಯದಲ್ಲಿ ವಿಶೇಷವಾಗಿ ಕಾಗೆಗಳಿಗೆ ತೊಂದರೆ ಕೊಟ್ಟರೆ ನಂತರ ಕೆಲವು ದಿನಗಳ ಕಾಲ ಆ ವ್ಯಕ್ತಿಯ ಬಳಿ ಕಾಗೆಗಳು ಕಿರುಚುತ್ತಾ ಹಾರಾಡುವಂಥದ್ದನ್ನು ಭಾಳ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೀವಿ. ಇದು ಈಗಾಗಲೇ ಹೇಳಿದಾಗೆ ವೈಯಕ್ತಿಕ ಸೇಡಿಗಿಂತ ಹೆಚ್ಚಾಗಿ ಇದು ತನ್ನ ಗೂಡು ಮತ್ತು ಮರಿಗಳನ್ನು ರಕ್ಷಿಸುವಂಥ ಸ್ವಾಭಾವಿಕ ವರ್ತನೆ ಇರಲಿ. ಕಾಗೆಗಳು ಸೇಡು ತೀರಿಸ್ಕೊಳ್ತವೆ ಅಂತ ಹೇಳೋದಕ್ಕೆ ಎಂಬುದಕ್ಕೆ ಸ್ಪಷ್ಟ ಏನು ಸಾಕ್ಷ್ಯ ಇಲ್ಲ. ಆದರೆ ಕಾಗೆಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಪಡಿತವೆ, ವ್ಯಕ್ತಿಗಳನ್ನು ದೀರ್ಘಕಾಲ ನೆನಪಿಟ್ಕೊಳ್ತವೆ. ಅಪಾಯಕಾರಿ ವ್ಯಕ್ತಿಗಳನ್ನು ಕಂಡಾಗ ಅಥವಾ ಏನಾದರೂ ತೊಂದರೆಯನ್ನು ಉಂಟು ಮಾಡಿದಂಥ ವ್ಯಕ್ತಿಗಳನ್ನು ಕಂಡಾಗ ಅವುಗಳಿಂದ ದೂರ ಇರಲಿಕ್ಕೆ ತಮ್ಮ ಬಳಗಕ್ಕೆ ಸದಾ ಎಚ್ಚರಿಕೆ ನೀಡುವಂಥ ಒಂದು ಅದ್ಭುತವಾದ ಗುಣ ಕಾಗೆಗಳಲ್ಲಿ ಇದೆ ಎನ್ನುವುದು ಮಾತ್ರ ಅಕ್ಷರಶಃ ಸತ್ಯ. ಹಾಗೆ ನೋಡಿದರೆ ಕಾಗೆಗಳ ಬಗ್ಗೆ ಹೇಳುವಂಥದ್ದು ಬಹಳಷ್ಟಿದೆ. ಸಾಧ್ಯವಾದರೆ ಇನ್ನೊಮ್ಮೆ ಆ ಬಗ್ಗೆ ಹೇಳ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.